ಪರಮಾತ್ಮನ ಕೈಗೆ ಬೆಟ್ಟದಾಗ ದ್ರೌಪದಿ ಬಂದು ಸೀರೆ ಸೆರಗನ್ನು ಹರಿದು ಅವ್ರನ್ನ ಕೈಗೆ ರಕ್ತ ಬಂದಾಗ ನೋಡ್ಕೊಳ್ತಾನೆ. ಆವಾಗ ಅವ್ನು ಒಂದು ವಚನ ಕೊಡ್ತಾನೆ, ತಂಗಿ ಈ ಒಂದು ದಿನ ನಾವು ರಕ್ಷಾಬಂಧನ ಅಂದರೆ ತಂಗಿಗೆ ಅಕ್ಕನಿಗೆ ಏನೇ ಸಂಕಷ್ಟ ಬಂದರೂ ಕೂಡ ಕಾಪಾಡ್ತೀನಿ ಅಂತ ಒಂದು ವಚನವನ್ನು ಶ್ರೀಕೃಷ್ಣ ಪರಮಾತ್ಮ ಕೊಡ್ತದೆ. ಅದೇ ರೀತಿ ಸ್ವಯಂವರದಲ್ಲಿ ಏನು ದುಶ್ಯಾಸನ ದ್ರೌಪದಿಯ ಸೀರೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಂದು ಮಂಡನ ಸ್ಥಾನದಲ್ಲಿ ಅವಳ ರಕ್ಷಣೆಯನ್ನು ಮಾಡ್ತಾನೆ. ಅದರ ಮಹತ್ವವನ್ನು ಸಾರುವುದು ರಕ್ಷಾಬಂಧನ. ಇವತ್ತು ಬರೀ ಈ ಒಂದು ದಾರದ ರಕ್ಷಾಬಂಧನ ಅಂತಂದರೆ ಅಣ್ಣ ಮತ್ತು ತಮ್ಮ ಮತ್ತು ಅಕ್ಕ ತಂಗಿಯರ ಒಂದು ಬಂಧನದಲ್ಲಿ ಅದು ಗಟ್ಟಿಯಾಗಿರಲಿ ಅನ್ನೋದು ಒಂದು ಸಂಕೇತಕ್ಕೆ ನಾವು ರಕ್ಷಾಬಂಧನವನ್ನು ಆಚರಿಸ್ತೀವಿ. ತಮಗೆಲ್ಲರಿಗೂ ಕೂಡ ನಾನು ಈ ಹಬ್ಬದ ಶುಭಾಶಯ. ನನ್ನ ಭಾಗ್ಯ ಇವತ್ತು ಮಂತ್ರಿಯಾಗಿ ರಾಜ್ಯದ ಸೇವೆಯನ್ನು ಮಾಡುವ ಮೂಲಕ ರಾಜ್ಯದ ಜನರ ಆಶೀರ್ವಾದವನ್ನು ಕ್ಷೇತ್ರದ ಜನರ ಆಶೀರ್ವಾದ ಯಾವತ್ತೂ ಕೂಡ ಅವರ ಮೇಲೆ ಅವರು ಯಾವತ್ತೂ ಕೂಡ ಸಹೋದರತೆ ಹಾಗೂ ಒಂದು ಆತ್ಮೀಯ ಭಾವನೆಯಿಂದ ಕ್ಷೇತ್ರದ ಜನರ ಜೊತೆ ಇರುವುದನ್ನು ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ. ನನ್ನ ಭಾಗ್ಯ ನನಗೂ ಕೂಡ ಇವತ್ತು ಅವರು ರಾಖಿಯನ್ನು ಕಟ್ಟುವ ಮೂಲಕ ನನಗೂ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಕುಟುಂಬದಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ಇದ್ದೀವಿ. ಇವತ್ತು ದೇವರ ಆಶೀರ್ವಾದದಿಂದ ಒಳ್ಳೆಯ ಮಳೆ ಬಂದಿದೆ. ರಾಜ್ಯದಲ್ಲಿ ಎಲ್ಲ ಡ್ಯಾಮ್ಗಳು ಪೂರ್ತಿಯಾಗಿದ್ದಾವೆ. ಸೊ ಇದೇ ರೀತಿ ಅಭಿವೃದ್ಧಿ ಹಾಗೂ ಸಂಪತ್ತು ರಾಜ್ಯದ ಜನರಿಗೆ ಸಿಗಲಿ. ಇನ್ನೊಂದು ಸಾರಿ ಎಲ್ಲರಿಗೂ ಕೂಡ ರಕ್ಷಾಬಂಧನ ಏನು ಕೊಡಬೇಕಾಗಿತ್ತು? ಹಾಗ ಗಿಫ್ಟ್ ಕೊಡುವಷ್ಟು ದೊಡ್ಡವ ನಾನಲ್ಲ, ಆದರೆ ಪ್ರೀತಿಯಿಂದ ನನ್ನ ಸರ್ವಸ್ವವನ್ನೇ ಅವರಿಗೆ ಯಾವತ್ತೂ ಅವ್ರ ಸೇವೆ ಮಾಡಲಿಕ್ಕೆ ನಾನು ಸದಾ ಸಿದ್ಧನಾಗಿದ್ದೆ.
ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.